ಕಾಶ್ಮೀರ ಪ್ರವಾಸಿಗರ ಪಾಲಿಗೆ ಸ್ವರ್ಗ. ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ ಈ ಸ್ಥಳ. ಅಂಥ ಸುಂದರ ಜಾಗ ಅದು. ಆದರೆ ಈಗ ರಕ್ತದಲ್ಲಿ ಬಿದ್ದು ನರಕವಾಗಿದೆ. ಕಾಶ್ಮೀರ ಸ್ವರ್ಗ ಅಂತ ಹೋದವರು ಹೆಣವಾಗಿದ್ದಾರೆ. ಪಾಪಿ ರಕ್ತ ಬೀಜಾಸುರರ ಅಟ್ಟಹಾಸಕ್ಕೆ ಭಾರತದ ಬೇರೆ ಬೇರೆ ರಾಜ್ಯದ ಪ್ರಜೆಗಳು ನಿಂತಲ್ಲೇ ಹೆಣವಾಗಿದ್ದಾರೆ. ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ಗೆ ಮೋಜು ಮಸ್ತಿಗಾಗಿ ಸುಂದರ ಕ್ಷಣಗಳನ್ನು ಕಳೆಯೋಕೆ ಹೊರಟಿದ್ದ ಪ್ರವಾಸಿಗರು ತಮ್ಮ ತಮ್ಮ ಕುಟುಂಬ, ಮಕ್ಕಳು, ಸ್ನೇಹಿತರ ಜೊತೆ ಸಂತೋಷದಿಂದ ಮಂಜಿನಲ್ಲಿ ಆಟ ಆಡ್ತಾ ಕಾಲ ಕಳೀತಾ ಇದ್ರು. ಇಂಥ ಸಮಯದಲ್ಲಿ ಕೈಯಲ್ಲಿ AK-47 ರೀತಿಯ ವಿನಾಶಕಾರಿ ಬಂದು ಹಿಡಿದು ಎಂಟ್ರಿ ಕೊಟ್ಟಿದ್ದ ಉಗ್ರರ ತಂಡ ತನ್ನ ಅಟ್ಟಹಾಸವನ್ನ ಮೆರೆದಿದ್ದ. ಕಣಿವೆಯಲ್ಲಿ ಟ್ರಕ್ಕಿಂಗ್ಗೆ ಹೋಗಿದ್ದ ಪ್ರವಾಸಿಗರಿಗೆ ಮನ ಬಂದಂತೆ ಗುಂಡಿನ ದಾಳಿಗೈದಿದೆ. ಅಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗುವಷ್ಟರಲ್ಲೇ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಸೇರಿ ಹಲವರ ಹೆಣ ಉರುಳಿದೆ. 3-4 ದಶಕಗಳ ಕಾಲ ಉಗ್ರರ ಅಟ್ಟಹಾಸಕ್ಕೆ ಜಮ್ಮು ಕಾಶ್ಮೀರ ನಲುಗಿ ಹೋಗಿತ್ತು. ಕಂಡಲ್ಲಿ ಮದ್ದು, ಗುಂಡು, ಬಾಂಬಿನ ಸದ್ದು, ಲಕ್ಷಾಂತರ ಅಮಾಯಕರ ಹತ್ಯಾಕಾಂಡ, ಸಾವಿರಾರು ಸೈನಿಕರ ತ್ಯಾಗ ಬಲಿದಾನ ಕಂಡಿದ್ದ ಭೂಮಿ ಒಂದು ಕಾಲದ ಸ್ವರ್ಗ ದಿಢೀರ್ ನರಕವಾಗಿ ಮಾರ್ಪಾಡಾಗಿ 16 ವರ್ಷ ರಕ್ತ ಕಣ್ಣೀರೇ ಸೃಷ್ಟಿಯಾಗಿತ್ತು. ಆದರೆ 2019 ಆಗಸ್ಟ್ 5ರಂದು ಉಗ್ರರಿಗೆ ಕಾಮಧೇನುವಿನಂತಿದ್ದ ಆರ್ಟಿಕಲ್ 370 ತೆಗೆದು ಕೇಂದ್ರ ಸರ್ಕಾರ ಮರ್ಮಾಘಾತ ನೀಡಿತ್ತು. ಅಂದಿನಿಂದ ಇಂದಿನವರೆಗೆ ಕ್ರಮೇಣ ಗತ ವೈಭವದತ್ತ ಕಣಿವೆ ರಾಜ್ಯ ಹೆಜ್ಜೆ ಇಡ್ತಾ ಇತ್ತು. ಆದ್ರೀಗ ಆ ಬದಲಾವಣೆಗೆ ಮತ್ತೆ ಉಗ್ರರು ಕೊಳ್ಳಿ ಇಟ್ಟಿದ್ದಾರೆ. ಜನರ ನೆಮ್ಮದಿ ಮೇಲೆ ಆತಂಕದ ಬೆಂಕಿ ಮಳೆ ಸುರಿದಿದ್ದಾರೆ. ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದಿರೋ ಅಕ್ಷರಶಃ ಬೆಚ್ಚಿ ಬೀಳಿಸುವ ಕೃತ್ಯ ಆಯಿತು. ಭಾರತೀಯ ಸೈನಿಕರ ಸಮವಸ್ತ್ರ ಧರಿಸಿ ಕೈಯಲ್ಲಿ ಬಂದೂಕು ಹಿಡಿದು ಬಂದಿರೋ ಉಗ್ರರು ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀವು ಎಲ್ಲಿಯವರು, ಇಲ್ಲಿಗ್ಯಾಕೆ ಬಂದಿದ್ದೀರಿ, ನಿಮ್ಗೆ ಕಲ್ಮಾ ಹೇಳೋಕೆ ಬರುತ್ತಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ದಾರೆ. ಕಲ್ಮಾ ಹೇಳೋಕೆ ಬಾರದವರು ಹಾಗೂ ಹಿಂದೂಗಳು ಅನ್ನೋದು ಗೊತ್ತಾಗುತ್ತಲೇ ಗುಂಡಿನ ದಾಳಿಗೈದಿದ್ದಾರೆ. ಇದಿಷ್ಟೇ ಅಲ್ಲ, ಹಿಂದೂಗಳು ಮುಸ್ಲಿಮರನ್ನ ವಿಂಗಡಿಸಿ ಹಿಂದೂಗಳ ಪ್ಯಾಂಟ್ ಬಿಚ್ಚಿಸಿ ಅವರ ಮರ್ಮಾಂಗ ನೋಡಿ ಉಗ್ರರು ಕೊಂದಿದ್ದಾರೆ. ಹೆಂಡತಿ ಮಕ್ಕಳ ಮುಂದೆ ಅವರ ಅಪ್ಪ ಗಂಡಂದಿರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಅದರಲ್ಲಿ ಶಿವಮೊಗ್ಗದ ನಿವಾಸಿಯಾದ ಮಂಜುನಾಥ್ ಕೂಡ ಬಲಿಯಾಗಿದ್ದಾರೆ. ಈ ಭಯಾನಕ ಕ್ಷಣವನ್ನ ನೆನೆಸಿಕೊಂಡ್ರೆ ಜೀವವೇ ನಡುಗುತ್ತೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದ್ ಜಾಗ ಇದೆ. ಅಲ್ಲಿ ಹೋಗಿ ಕುದುರೆಯಿಂದ ಇಳಿದಿದ್ವಿ ಅಷ್ಟೇ. ಜಸ್ಟ್ ಒಂದ್ 5 minutes ಆಗಿತ್ತು. ಅಷ್ಟೊತ್ತಿಗೆ ಗುಂಡಿ ಕೇಳಿಸ್ತಾ ಇತ್ತು. ಇಲ್ಲ ಅವ್ರದ್ದು ಡೈರೆಕ್ಟ್ ಶೂಟ್ ಮಾಡಿದ್ದಲ್ಲ, ಅಲ್ಲೊಂದು 500 ಜನ ಅಂತೂ ಇದ್ವಿ ನಾವು. ಅದು ಇದು ಇವಾಗ ಟೂರಿಸ್ಟ್ ಪ್ಲೇಸ್ ಅದು, ಮತ್ತೆ ಇವಾಗ ಸೀಸನ್ ಅಲ್ಲಿ ಹೋಗಕ್ಕೆ ತುಂಬಾ ಜನ ಇದ್ರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ಜನ ಅಂತೂ ಸತ್ತೋಗಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್. ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತ್ತು. ಶ್ರೀನಗರ ಸೇಫ್ ಅನ್ನೋ ಭಾವನೆ ಎಲ್ಲರಲ್ಲೂ ಮೂಡಿತ್ತು. ಹೀಗಾಗಿ ಭೂಮಿ ಮೇಲಿನ ಸ್ವರ್ಗ ಕಣ್ತುಂಬಿಕೊಳ್ಳುವುದಕ್ಕೆ ಕನ್ನಡಿಗರು ಕಾಶ್ಮೀರಕ್ಕೆ ತೆರಳಿದ್ರು. ಇದೇ ಹೊತ್ತಿನಲ್ಲಿ ರಕ್ತ ಪಿಪಾಸುಗಳ ಅಟ್ಟಹಾಸಕ್ಕೆ ಕನ್ನಡಿಗನ ನೆತ್ತರು ಹರಿದಿದೆ. ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ರಾವ್ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಮಂಜುನಾಥ್ ಕುಟುಂಬ ಟ್ರಿಪ್ಗೆ ಹೋಗೋದಕ್ಕೂ ಕಾರಣ ಇದೆ. ಮಂಜುನಾಥ್ ಮಗ ದ್ವಿತೀಯ PUC ಪರೀಕ್ಷೆಯಲ್ಲಿ 98% ಅಂಕ ತೆಗೆದುಕೊಂಡಿದ್ರಂತೆ. ಇದರಿಂದ ಇಡೀ ಕುಟುಂಬದಲ್ಲೇ ಸಂಭ್ರಮ ಮನೆ ಮಾಡಿತ್ತು. ಇದೇ ಸಡಗರದಲ್ಲಿ ಮಗನಿಗಾಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಿ ಎಂಜಾಯ್ ಮಾಡ್ತಿದ್ರು. ಆದ್ರೆ ಆ ಸಂಭ್ರಮಕ್ಕೆ ಭಯೋತ್ಪಾದಕರ ಗುಂಡು ನುಗ್ಗಿತ್ತು. ಶಿವಮೊಗ್ಗ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಗಂಡನ ಕಳೆದುಕೊಂಡ ಪಲ್ಲವಿ ಉಗ್ರರ ಅಟ್ಟಹಾಸದ ಭೀಕರತೆಯನ್ನ ಫೋನ್ ಮೂಲಕವೇ ಎಳಿಯಾಗಿ ಬಿಚ್ಚಿಟ್ಟಿದ್ದಾರೆ. ಮಂಜುನಾಥ್ ಕುಟುಂಬ ತೆರಳಿದ 2 ನಿಮಿಷದಲ್ಲಿ ಗುಂಡಿನ ಶಬ್ದ ಕೇಳೋದಕ್ಕೆ ಶುರುವಾಯಿತು. ಸೇನಾ ತರಬೇತಿ ಇರಬಹುದು ಅಂದುಕೊಂಡು ಸ್ನಾಕ್ಸ್ ತರೋಕೆ ಅಂಗಡಿಗೆ ತೆರಳಿದ್ದಾರೆ. ಈ ವೇಳೆ ಏಕಾಏಕಿ ನುಗ್ಗಿದ ಉಗ್ರರು ಮೊದಲು ಹೆಸರು ಮತ್ತು ಧರ್ಮವನ್ನ ಕೇಳಿದ್ದಾರೆ. ಯಾವಾಗ ಹಿಂದೂ ಅಂತ ಹೇಳಿದ್ರೋ ಕ್ಷಣಾರ್ಧದಲ್ಲೇ ಮಂಜುನಾಥ್ ತಲೆಗೆ ಗುಂಡು ಹಾರಿಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬಿಟ್ಬಿಡಿ ಅಂತ ಪತ್ನಿ ಮಗ ಕಣ್ಣೀರು ಹಾಕಿದ್ರು ಬಿಡದೆ ಬೀಭತ್ಸವಾಗಿ ಕೊಂದಿದ್ದಾರೆ. ಆರ್ಮಿಗೆ ಏನೋ ಟೆಸ್ಟಿಂಗ್ ಅದೇನೋ ನಡೀತಿರೋದು ಅಂತ ಎಲ್ಲರೂ ಆಲ್ಮೋಸ್ಟ್ 500 ಜನ ಇದಾರೆ ಅಲ್ಲಿ ಟೂರಿಸ್ಟ್. ಎಲ್ಲರೂ ಹಾಗೆ ಅನ್ಕೊಂಡ್ರೆ ಎಲ್ಲರೂ ಓಡಕ್ ಶುರು ಮಾಡಿದ್ರು. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಹಾಕೊಂಡು ರಕ್ತದ ಮಾಡೋ ಒಂದು ಬೈಕ್ ಬಿಡ್ತಿದ್ರು, ತಲೆಗೆ ಹೊಡ್ತಿದ್ರು.
ಹೆಲ್ಪ್ ಮಾಡಿ ಸರ್. ಇಲ್ಲಪ್ಪ ನಾನು ಎಲ್ಲ ವ್ಯವಸ್ಥೆನೂ ಆಗುತ್ತೆ. ಈ ನಿಮ್ ಜೊತೆಗೆ ಯಾರಿದ್ದಾರೆ ಈಗ ಅಲ್ಲಿ ಸರ್ಕಾರದ ಕಡೆಯಿಂದ? ಆಯ್ತಮ್ಮ, ಧೈರ್ಯವಾಗಿ ಇರ್ತಾಯಿ. ಈ ಘಟನೆ ನಡೆಯುವುದಕ್ಕೂ ಮುನ್ನ ಮೃತ ಮಂಜುನಾಥ್ ಅವರು ತಮ್ಮ ಕುಟುಂಬದ ಜೊತೆ ಕಾಶ್ಮೀರದಲ್ಲಿ ಕಳೀತಾ ಇರೋ ದೃಶ್ಯದ ವಿಡಿಯೋ ಮಾಡಿದ್ರು. ಈ ವಿಡಿಯೋ ನೋಡಿದ್ರೆ ಈಗ ಕರಳು ಕಿತ್ತು ಬರುತ್ತೆ. मैं मंजुनाथ शिवमोगा कर्नाटक से। हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस। ಮತ್ತೊಂದೆಡೆ ಈ ಘಟನೆಯಲ್ಲಿ ಇಬ್ಬರು ಕನ್ನಡಿಗರು ಗಾಯಗೊಂಡಿದ್ದಾರೆ. ಗಾಯಗೊಂಡ ಅಭಿಜಾನ್ ರಾವ್, ಅಭಿಜ್ಞಾ ರಾವ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಗ್ರರ ದಾಳಿಗೂ ಮುನ್ನ ಪಹಲ್ಗಾಮ್ನಲ್ಲಿ 40 ಮಂದಿ ಇದ್ರು ಅನ್ನೋದು ಗೊತ್ತಾಗಿದೆ. ಉಗ್ರರು ಅಟ್ಯಾಕ್ ಮಾಡ್ತಿದ್ದಂತೆ ಶ್ರೀನಗರದ ಹೋಟೆಲ್ಗೆ ಸ್ಥಳಾಂತರಗೊಂಡಿದ್ದಾರೆ. ಕನ್ನಡಿಗರ ಮೇಲೆ ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಸೂಚನೆಯನ್ನು ಕೊಟ್ಟಿದ್ದು ಈಗಾಗಲೇ ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದೆ. ಈಗಾಗಲೇ ಕಾಶ್ಮೀರದಲ್ಲಿರೋ ಅಧಿಕಾರಿಗಳಿಗೂ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಭೀಕರ ದಾಳಿಯ ಹೊಣೆಯನ್ನ ನಿಷೇಧಿತ ಟಿಆರ್ಎಫ್ ಸಂಘಟನೆ ಹೊತ್ಕೊಂಡಿದೆ. ಲಷ್ಕರ್ ಎ ತೊಯ್ಬಾದ ಒಂದು ಶಾಖೆಯಾದ ರೆಸಿಸ್ಟೆನ್ಸ್ ಫ್ರಂಟ್ ಈ ಹಿಂದೆ ಹಲವು ಕೃತ್ಯಗಳನ್ನು ಎಸಗಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಈ ಸಂಘಟನೆಯನ್ನ 2023ರಲ್ಲಿ ನಿಷೇಧ ಮಾಡಿತ್ತು. 3-4 ದಶಕಗಳ ಕಾಲ ಉಗ್ರರ ಅಟ್ಟಹಾಸಕ್ಕೆ ಜಮ್ಮು ಕಾಶ್ಮೀರ ನಲುಗಿ ಹೋಗಿತ್ತು. ಕಂಡಲ್ಲಿ ಮದ್ದು ಗುಂಡು ಬಾಂಬಿನ ಸದ್ದು, ಲಕ್ಷಾಂತರ ಅಮಾಯಕರ ಹತ್ಯಾಕಾಂಡ, ಸಾವಿರಾರು ಸೈನಿಕರ ತ್ಯಾಗ ಬಲಿದಾನ ಕಂಡಿದ್ದ ಭೂಮಿ ಒಂದು ಕಾಲದ ಸ್ವರ್ಗ ದಿಢೀರ್ ನರಕವಾಗಿ ಮಾರ್ಪಾಡಾಗಿ 16 ವರ್ಷ ಕಣ್ಣೀರೇ ಸೃಷ್ಟಿಯಾಗಿತ್ತು. ಆದರೆ 2019ರ ಆಗಸ್ಟ್ 5ರಂದು ಉಗ್ರರಿಗೆ ಕಾಮಧೇನುವಿನಂತಿದ್ದ ಆರ್ಟಿಕಲ್ 370 ತೆಗೆದು ಕೇಂದ್ರ ಸರ್ಕಾರ ಮರ್ಮಾಘಾತವನ್ನು ಕೊಟ್ಟಿತ್ತು. ಅಂದಿನಿಂದ ಕ್ರಮೇಣ ಗತ ವೈಭವದತ್ತ ಕಣಿವೆ ರಾಜ್ಯ ಹೆಜ್ಜೆಯನ್ನ ಇಟ್ಟಿತ್ತು. ಆದ್ರೆ ಈಗ ಆ ಬದಲಾವಣೆಗೆ ಮತ್ತೆ ಉಗ್ರರು ಕೊಳ್ಳಿ ಇಟ್ಟಿದ್ದಾರೆ. ಯಾವಾಗ ಈ ಘಟನೆ ನಡೀತೋ ಅಮಿತ್ ಶಾ ಕಾಶ್ಮೀರಕ್ಕೆ ತೆರಳಿದ್ರು. ಉಗ್ರರಿಗೆ ತಕ್ಕ ಪಾಠ ಕಲಿಸೋ ಕೆಲಸ ಆಗ್ತಾ ಇದೆ. ದಾಳಿ ನಡೆಸಿದ ಯಾರನ್ನೂ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿ ಬಳಿಕ ಉಗ್ರರು ಮತ್ತೆ ಅಟ್ಟಹಾಸ ಮೆರೆದಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಕೌಂಟರ್ ಅಟ್ಯಾಕ್ ಮಾಡಬೇಕು. ರಕ್ತ ಬೀಜಾಸುರರಿಗೆ ತಕ್ಕ ಪಾಠವನ್ನ ಕಲಿಸಬೇಕು. मैं मंजुनाथ शिवमोगा कर्नाटक से। हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस।